ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ನಾನಿವತ್ತು ನಿಮಗೆ ಭಾರತದಲ್ಲಿ ಅತಿ ದೊಡ್ಡ ಸಭಾಂಗಣ ಮತ್ತು ಪೊಲಿಟಿಕಲ್ಲಿ ದೊಡ್ಡದಾದ ಸಭಾಂಗಣವನ್ನು ತೋರಿಸ್ತೀನಿ. ಅದು ಬೆಂಗಳೂರಲ್ಲಿ ಒಂದು ಪ್ರವಾಸಿ ಸ್ಥಳ ಮತ್ತು ಹೌದು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ ಮುಂದೆ, ಯಾಕಂದರೆ ಇದು ಸಂಜೆ 4 ಗಂಟೆ ಸುಮಾರು 4:30 ಟೈಮು. ನೋಡಿ ಮುಂದೆ ಒಂದು ಆಂಬ್ಯುಲೆನ್ಸ್ ಬೇರೆ ಸಿಕ್ಕಾಕೊಂಡಿದೆ ಅಲ್ಲಿ, ಅದಕ್ಕೆ ದಾರಿ ಯಾರು ಮಾಡಿಕೊಡ್ತಾ ಇಲ್ಲ. ಈ ಥರ ಆದರೆ ತುಂಬ ಕಷ್ಟ ಪಾಪ ಅದರಲ್ಲಿ ಪೇಷಂಟ್ ಇರೋರು. ನೋಡಿ ಇನ್ನೂ ಸಿಗ್ನಲ್ಲು ಇಲ್ಲಿಂದ 500 ಮೀಟರ್ಸ್ ಇದೆ, ಇಲ್ಲಿವರೆಗೂ ಟ್ರಾಫಿಕ್ ಜಾಮ್ ಇದೆ. ನೋಡ್ತಿರ್ಬೇಕು, ಹಿಂದೇನು ಟ್ರಾಫಿಕ್ಕು ಮುಂದೇನು ಟ್ರಾಫಿಕ್ಕು, ಬಟ್ ಪಕ್ಕದಲ್ಲಿರೋ ರೋಡ್ ಮಾತ್ರ ಖಾಲಿ ಇದೆ. ಬಟ್ ಇವರು ಈ ಟ್ರಾಫಿಕ್ನ ಅವಾಯ್ಡ್ ಮಾಡಬೇಕಂದ್ರೆ ಪಕ್ಕದಲ್ಲಿರೋ ಆಪೋಸಿಟ್ ರೋಡಲ್ಲೇ ಹೋಗ್ಬೇಕು ಆಂಬ್ಯುಲೆನ್ಸ್ ಅವರು, ಯಾಕಂದರೆ ಅನಿವಾರ್ಯ, ಜೀವ ಮುಖ್ಯ ನಮಗೆ. ಅಲ್ಲಿ ನೋಡ್ತಿರ್ಬೋದು ರೈಟಲ್ಲಿ ಕಾಣ್ತಿರೋದೆ ಕೆಂಗಲ್ ಹನುಮಂತಯ್ಯ ಅವರು ಕಟ್ಟಿರೋ ವಿಧಾನಸೌಧ. ಮಳೆ ಬೇರೆ ಬರ್ತಾ ಇದೆ ಬೆಂಗಳೂರಲ್ಲಿ, ಲೈಟಾಗಿ, ಜಾಸ್ತಿ ಇಲ್ಲ, ಬಟ್ ವಾತಾವರಣ ಚೆನ್ನಾಗಿದೆ. ಮಳೆಯಲ್ಲಿ ಒಂದು ಸಾಂಗ್ ಬೇರೆ ತುಂಬ ಚೆನ್ನಾಗಿರೋದು ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಮುಂದೆನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೆಟ್ರೋ ನಿಲ್ದಾಣ ಇದೆ. ನೀವು ಈ ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೋದಂದರೆ ಮೆಟ್ರೋಗೂ ಹೋಗ್ಬೋದು. ಇಲ್ಲಿಂದ ಮೆಜೆಸ್ಟಿಕ್ ಇದೆ, ಎಲ್ಲ ಕಡೆ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಇದೆ. ಆಮೇಲೆ ಇಲ್ಲಿ ಬಸವಣ್ಣನವರ ಮೂರ್ತಿ ಇದೆ. ನಾನು ನಿಮಗೆ ವಿಡಿಯೋ ತೋರಿಸ್ತಾನೆ ರೈಟಲ್ಲಿ ಬಂದೆ, ನಾನು ಲೆಫ್ಟ್ ಹೋಗ್ಬೇಕು. ನೋಡಿ ಇಲ್ಲಿ ಕೆಂಪೇಗೌಡ ಸ್ಟ್ಯಾಚು ಇದೆ. ಟೋಟಲ್ ಇಲ್ಲಿ 4 ಸ್ಟ್ಯಾಚು ಇದೆ ಈ ಕಡೆ, ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ರೋಡಲ್ಲಿ ಮುಂದೆಗಡೆ. ಸಿಗ್ನಲ್ ಬರೀ ಗ್ರೀನ್ ಇದೆ. ಇಲ್ಲಿಂದ ನಾವು ಲೆಫ್ಟ್ ಹೋದರೆ ಕಬ್ಬನ್ ಪಾರ್ಕ್ ಒಳಗಡೆ ಎಂಟ್ರಿ ಆಗ್ತೀವಿ. ಇದು ಹೈಕೋರ್ಟು, ಕರ್ನಾಟಕದ ಒನ್ ಆಫ್ ದ ಓಲ್ಡೆಸ್ಟ್ ಬಿಲ್ಡಿಂಗ್ ಅಂತ ಅನ್ಬೋದು ಇದನ್ನು, ಯಾಕಂದರೆ ಇದು ಬ್ರಿಟಿಷರ್ ಕಾಲದ ಬಿಲ್ಡಿಂಗ್. ಈ ಗೇಟ್ ಬಂದು ಶನಿವಾರ ಭಾನುವಾರ ಕ್ಲೋಸ್ ಇರುತ್ತೆ. ಇದು ವೀಕೆಂಡ್ ಟೈಮಲ್ಲಿ ಮಾತ್ರ ಓಪನ್ ಇರುತ್ತೆ ಗೇಟ್. ಇದು ವರ್ಕಿಂಗ್ ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೂ. ಮತ್ತು ಅದಾದಮೇಲೆ ಫಸ್ಟ್ ಶನಿವಾರ ಮತ್ತು ಥರ್ಡ್ ಶನಿವಾರ ಓಪನ್ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಕ್ಲೋಸ್ ಇರುತ್ತೆ ಈ ರೋಡು, ಕಬ್ಬನ್ ಪಾರ್ಕ್ ಮೇನ್ ರೋಡು. ನೋಡ್ಬೋದು ನೀವು ಒಳಗಡೆ ಒಳ್ಳೆ ಜಂಗಲಲ್ಲಿ ಬಂದಂಗೆ ಆಗುತ್ತೆ, ಯಾಕಂದರೆ ಮಳೆ ಲಾಸ್ಟು 10 ಡೇಸಿಂದ ಕಂಟಿನ್ಯೂ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಸೊ ಹಂಗಾಗಿ ನೋಡಿ ಎಷ್ಟು ಗ್ರೀನ್ ಆಗಿದೆ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಮರ. ನಿಮ್ಗೆ ಯಾವ ಥರ ಫೀಲ್ ಕೊಡುತ್ತೆ ಅಂದರೆ, ಒಂದು ಮಡಿಕೇರಿ, ಆಗೊಂಬೆ ಆ ಕಡೆ ಹೋದರೆ ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಆ ಥರ ಆಗುತ್ತೆ ಇಲ್ಲಿ ಬಂದರೆ. ಅಂದರೆ ತುಂಬ ದೊಡ್ಡದಾದ ಮರಗಳು, ನೋಡ್ಬೋದು ಎಷ್ಟು ಗ್ರೀನ್ ಆಗಿದೆ ಅಂತ. ಮತ್ತೆ ಟ್ರಾಫಿಕಲ್ಲಿ ಬಂದು ಸಿಕ್ಕಾಕೊಂಡ್ವಿ.
ಓಕೆ ಫ್ರೆಂಡ್ಸ್, ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.